ನಮ್ಮ ನ್ಯೂಸ್ ಸ್ಪೆಷಲ್ ಸಂವಾದ ಕಾರ್ಯಕ್ರಮ. ದಿಸ್ ಪ್ರೋಗ್ರಾಮ್ ಇಸ್ ಪವರ್ಡ್ ಬೈ ನಮ್ಮ ಸ್ಟುಡಿಯೋ ಬಿಸಿ ರೋಡ್. Co-sponsored by Hotel Shri Krishna Vilasa, Somayaji House BC Road, Velankani Arranges near Nityananda Mandira, Baddakatte Bantwala, and Shri Oil Mill Peraje. ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ದ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಮ್ಮ ನ್ಯೂಸಿನ ವಿಶೇಷ ಕಾರ್ಯಕ್ರಮ ಸ್ಪೆಷಲ್ ನ್ಯೂಸ್ಗೆ ಸ್ವಾಗತ. ಇಂದಿನ ನಮ್ಮ ಮಾತಿನ ಅರಮನೆಯಲ್ಲಿದ್ದಾರೆ ಹಿರಿಯ ಛಾಯಾಗ್ರಾಹಕರು. ಬಂಟ್ವಾಳದಲ್ಲಿ ವೈಶಾಲಿ ಎನ್ನುವಂಥ ಸ್ಟುಡಿಯೋವನ್ನು ಪ್ರಪ್ರಥಮವಾಗಿ ಸ್ಥಾಪಿಸಿದಂಥ ಅದರ ಮಾಲೀಕರು, ಎಲ್ಲ ಛಾಯಾಗ್ರಾಹಕರಿಗೆ ಹಿರಿಯರು ಆಗಿರುವ, ಛಾಯಾಗ್ರಹಣ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ, ಕಪ್ಪು ಬಿಳುಪು ಚಿತ್ರದಿಂದ ಹಿಡಿದು ಇಂದಿನ ಡಿಜಿಟಲ್ ತಂತ್ರಜ್ಞಾನದ ತನಕ ಕ್ಯಾಮರಾವನ್ನ ಬದಲಾಯಿಸುತ್ತಾ ಆವಿಷ್ಕಾರದೊಂದಿಗೆ ಸ್ಪಂದಿಸುತ್ತಾ ಇರುವಂತಹ ಬಂಟ್ವಾಳದ ವೈಶಾಲಿ ಸ್ಟುಡಿಯೋದ ಮಾಲೀಕರು, ಬಂಟ್ವಾಳ ವಲಯದ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷರು ಮಾತ್ರವಲ್ಲ, ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ವಿವಿಧೋದ್ದೇಶ ಸಹಕಾರಿ ಸೊಸೈಟಿಯ ಉಪಾಧ್ಯಕ್ಷರು ಆಗಿರುವಂತಹ ಟಿ ಹರೀಶ್ ರಾವ್ರವರು ನಮ್ಮ ಜೊತೆ ಇದ್ದಾರೆ. ಸದಾ ಹಸನ್ಮುಖಿಯಾಗಿರುವಂತ ಟಿ ಹರೀಶ್ ರಾವ್ ಇವರನ್ನ ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಂದಿನ ಮಾತಿನ ಅರಮನೆಗೆ ನೀವು ಅತಿಥಿಗಳಾಗಿ ಆಗಮಿಸಿದ್ದೀರಿ ಸರ್. ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುವುದರೊಂದಿಗೆ ನಿಮಗೆ ಮುಂಚಿತವಾಗಿ ದೀಪಾವಳಿ ಹಬ್ಬದ ಶುಭಾಶಯವನ್ನ ಸಮರ್ಪಿಸ್ತಾ ಇದ್ದೇವೆ. ನಿಮಗೂ ಕೂಡ. ಛಾಯಾಗ್ರಹಣ ಎನ್ನುವುದು ನೆನಪನ್ನು ಸೆರೆ ಹಿಡಿಯುವಂತಹ ಒಂದು ಶಾಶ್ವತವಾಗಿ ಉಳಿಸುವಂತ ಒಂದು ಕಲೆ. ಈ ಛಾಯಾಗ್ರಹಣ ಆಗಿರ್ಲಿ ಅಥವಾ ವಿಡಿಯೋ ಚಿತ್ರೀಕರಣ ಆಗಿರ್ಲಿ, ಅದು ಇಂದಿಗೂ ಕಲೆಯಾಗಿ ಉಂಟಾ ಅಥವಾ ವೃತ್ತಿಪರವಾಗಿ ಉಂಟಾ? ಕಲೆಯಾಗಿ ಉಂಟು, ವೃತ್ತಿಪರವಾಗಿ ಉಂಟು. ಮೊದಲು ನಾವೆಲ್ಲ ಶುರು ಮಾಡುವಾಗ ಭಾರಿ ಒಂದು ಕಲಾತ್ಮಕವಾಗಿತ್ತು. ಈಗ ಪಕ್ಕ ಕಮರ್ಷಿಯಲ್ ಅಂತ ಹೇಳ್ಬೋದು. ಕಲೆಗೆ ಮಹತ್ವ ಕಮ್ಮಿ, ಅದರಲ್ಲಿ ಕಮರ್ಷಿಯಲ್ಲೇ ಜಾಸ್ತಿ ಆಗಿದೆ ಈಗ ಇದರಲ್ಲಿ. ಈಗ ಕಮರ್ಷಿಯಲ್ ಆಗಿ ಅದನ್ನು ವೃತ್ತಿಯನ್ನ ಅಂದ್ರೆ ಎಲ್ರು ಈಗ ಛಾಯಾಗ್ರಾಹಕರಿ. ಹೌದು, ಮೊಬೈಲ್ ಬಂದ ನಂತರ ಎಲ್ಲರೂ ಛಾಯಾಗ್ರಾಹಕರಾಗಿದ್ದಾರೆ. ಅದರಿಂದ ಚಲನಚಿತ್ರವನ್ನು ತೆಗೆದಂತ ಸಾಧನೆಗಳು ಉಂಟು. ಕೇವಲ ಮೊಬೈಲ್ ನ ಮುಖಾಂತರವೇ ಚಲನಚಿತ್ರವನ್ನ ತೆಗೆದಂತ ಸಾಧನೆಗಳು, ಉದಾಹರಣೆಗಳು ತುಂಬಾ ಉಂಟು. ನೀವು ಬಂದಂತ ಈ ಕ್ಷೇತ್ರಕ್ಕೆ ಬಂದು ಹಲವು ವರ್ಷಗಳಾಯ್ತು. ಬಂಟ್ವಾಳದಲ್ಲಿ ವೈಶಾಲಿ ಸ್ಟುಡಿಯೋ ಅಂತ ಹೇಳಿ ಒಂದು ಸ್ಥಾಪನೆ ಆದದ್ದು. ಅದು ಎಲ್ರಿಗೂ ಸುತ್ತಮುತ್ತ ಇರುವಂತ ಎಲ್ರಿಗೂ ಒಂದು ಸ್ಟುಡಿಯೋ ಆಗಿತ್ತು. ಎಲ್ಲ ಕಡೆಗೂ ನೀವು ಛಾಯಾಗ್ರಹಣ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ. ನಿಮ್ಮ ಛಾಯಾಗ್ರಹಣದ ಆಸಕ್ತಿ ಹೇಗೆ ಬಂತು ನಿಮ್ಗೆ? ನಾವು 1972ರಲ್ಲಿ ನಂದು SSLC ಮುಗ್ದಿತ್ತು. ನಿಮ್ಮ ಊರು ಪುತ್ತೂರು. ನಮ್ಮ ತಂದೆಯವರು ನಿವೃತ್ತ ಅಧ್ಯಾಪಕರಾಗಿದ್ದರು. ನಮ್ದು ದೊಡ್ಡ ಕುಟುಂಬ. ಆದ ಕಾರಣ ತಂದೆಯವರು ಅವರ ಒಂದು ಅಧ್ಯಾಪಕ ವೃತ್ತಿಯಲ್ಲಿ ನಮ್ಮನ್ನೆಲ್ಲರನ್ನು ಸಾಕ್ಬೇಕಿತ್ತು. ಹಾಗೆ ಆ ಇದ್ದಲ್ಲೇ ನಾನು ಆಲೋಚನೆ ಮಾಡ್ತಾ ಇದ್ದೆ, ಏನ್ ಮಾಡುದು, ಅವ್ರಿಗೆ ತಂದೆಗೆ ಕಷ್ಟ ಕೊಡಬಾರ್ದು ಅಂತ ಹೇಳಿಕೊಂಡು. ಆಗ ನನ್ನ ಬಾವರವರು ಅಕ್ಕನ ಗಂಡ ಒಬ್ರು ಬೆಳ್ತಂಗಡಿಯಲ್ಲಿ ಶಾಂತಲಾ ಸ್ಟುಡಿಯೋ ಅಂತ ಹೇಳಿ ಬಾರಿ ಫೇಮಸ್ ಆಗಿತ್ತು. ಆಗ ಹೆಸರು ಶಾಂತಲಾ ಶಶಿಧರ್ ರಾವ್ ಅಂತ ಹೇಳಿಕೊಂಡು ಬೆಳ್ತಂಗಡಿಯಲ್ಲಿ ಅವರು ನಂಗೆ ಅವರ ಮುಖಾಂತರ ಸ್ವಲ್ಪ ನಂಗೆ ಛಾಯಾಗ್ರಹಣದ ಮೊದ್ಲೇ ಇಂಟ್ರೆಸ್ಟ್ ಇತ್ತು. ಹಾಗೆ ಅವ್ರು ಹೇಳಿದ್ದು, ನೀನು ಬರೋದಿದ್ದೆ ಬಾ ಮಾರೆ ಅಂತ ಹೇಳಿಕೊಂಡು. ನಂಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇತ್ತು, ಬಟ್ ಸ್ವಲ್ಪ ಕಷ್ಟ ಇತ್ತು. ತಂದೆಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿಕೊಂಡು ಆ ಉದ್ದೇಶದಲ್ಲಿ ನಾನು ಪರೀಕ್ಷೆ ಆದ ಮರುದಿವಸವೇ, ಯಾವುದೇ ರಿಸಲ್ಟ್ ಕಾಯ್ಲಿಲ್ಲ, ಪರೀಕ್ಷೆ ಆದ ಮರುದಿವಸವೇ ನಾನು ಬೆಳ್ತಂಗಡಿ ಶಾಂತಲಾ ಸ್ಟುಡಿಯೋಕ್ಕೆ ಹೋಗಿದ್ದೇನೆ ನಾನು. ಎಷ್ಟು ವರ್ಷದ ಕಲಿಕೆ? ಯಾವ್ದಲ್ಲಿ? ಛಾಯಾಗ್ರಹಣದಲ್ಲಿ 53 ವರ್ಷ ಆಯ್ತು. ಅಲ್ಲ, ಅದು ಸರ್ವಿಸ್. ನೀವು ಕಲ್ತದ್ದು ಬೆಳ್ತಂಗಡಿಯಲ್ಲಿ ಕಲ್ತದ್ದು? ಬೆಳ್ತಂಗಡಿ ನಾನು ಪುತ್ತೂರಲ್ಲಿ ಕಲ್ತದ್ದು. ಪುತ್ತೂರಲ್ಲಿ ಕಲ್ತದ್ದು? ಹೌದು. ಅಲ್ಲ, ಛಾಯಾಗ್ರಹಣ ಕಲ್ತದ್ದು ನೀವು ಬೆಳ್ತಂಗಡಿ ಶಾಂತಲಾ ಸ್ಟುಡಿಯೋ. ಹೌದು. ಎಷ್ಟು ವರ್ಷ ಕಲ್ತಿದ್ದೀರಿ ಅಲ್ಲಿ? ಅಲ್ಲಿ ಒಂದು 25 ವರ್ಷ ಕಲ್ತಿದ್ದೇನೆ. ಓಹೋ. 25 ವರ್ಷ ಅಲ್ಲಿ ಕಲ್ತಿದ್ದೇನೆ. ನನ್ಗೆ ಅವ್ರ ಭಾವ ಕೂಡ ಅದೇ ಇಡೆಯಲ್ಲಿ ಅವರು ಅಲ್ಲಿ ಒಂದು ಬೆಳ್ತಂಗಡಿಯಲ್ಲಿ ಬಂಟ್ವಾಳದಲ್ಲಿ ಶಾಂತಲಾ ಸ್ಟುಡಿಯೋ ಅಂತ, ವೈಶಾಲಿ ಸ್ಟುಡಿಯೋ ಅಂತ ಮಾಡಿದ್ರು. ಆಗ ಅವರು ಅಲ್ಲಿ ಬರ್ತಾ ಇದ್ರು. ಅವ್ರು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಅವರೇ ಅದನ್ನು, ಶಾಂತಲಾ ಸ್ಟುಡಿಯೋ, ಇದು ವೈಶಾಲಿ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ದು ಅವರೇ. ವೈಶಾಲಿ ಅಂತೇಳಿ ಹೆಸರು ಇತ್ತು, ಮೊದ್ಲೇ ಇತ್ತು, ಅವರೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಂಗೆ ಮದುವೆ ಆದ ಮೇಲೆ ನಂಗೆ ಅದನ್ನ ಬಿಟ್ಟು ಕೊಟ್ರು. ನೀನೇ ನೋಡ್ಕೊಂಬಾರೆ ಅಂತ ಹೇಳ್ಕೊಂಡು ನಂಗೆ ಮದುವೆ ಆದ ಮೇಲೆ ನಂಗೆ ಬಿಟ್ಟು ಕೊಟ್ರು. ಆಮೇಲೆ ನೀವು ಬೆಳೆದದ್ದು ನಿಮ್ಮ ಬಾಲ್ಯ ಜೀವನ ಪುತ್ತೂರು, ಛಾಯಾಗ್ರಹಣ ಕಲ್ತದ್ದು ಬೆಳ್ತಂಗಡಿ, ವೃತ್ತಿ ಪರವಾಗಿ
ನಿಮ್ಮ ಸ್ಟುಡಿಯೋವನ್ನು ಆರಂಭಿಸಿದ್ದು ನೀವು ಬಂಟ್ವಾಳ. 3 ತಾಲೂಕುಗಳಲ್ಲಿಯೂ ತಮ್ಮ ಒಂದು ಹೆಸರನ್ನ ಮಾಡಿದವರು ನೀವು. ಕಪ್ಪು ಬಿಳುಪು ಚಿತ್ರದಿಂದ ನೀವು ಆಗಮಿಸಿದ್ದೀರಿ. ನೀವು ಕಲಿಯುವಾಗ ಕಪ್ಪು ಬಿಳುಪು ಆಗದ್ದು. ಕಪ್ಪು ಬಿಳುಪಿನ ಒಂದು ಹೇಳ್ಬೇಕಾದ್ರೆ ಈಗಿನ ಛಾಯಾಗ್ರಾಹಕರಿಗೆ ಅದರದ್ದು ವಿಷಯವೇ ಗೊತ್ತಿಲ್ಲ, ಕಪ್ಪು ಬಿಳುಪು ಚಿತ್ರದ ವಿಷಯವೇ ಗೊತ್ತಿಲ್ಲ. ಆಗ ಮದುವೆಯ ಆಲ್ಬಮ್ ಸಮೇತ ಕಪ್ಪು ಬಿಳುಪು ನಾವೆಲ್ಲ ನೋಡಿದವರು. ಆಗದ್ದು ಕಪ್ಪು ಬಿಳುಪಿನ ಒಂದು ಇದು ಹೇಗಿತ್ತು, ನೀವು ಕೆಲಸ ಮಾಡುವ ರೀತಿ ಹೇಗಿತ್ತು? ನಾನು ಫಸ್ಟಿಗೆ ಹೋದಾಗ 2 ವರ್ಷ ಕ್ಯಾಮರಾ ಮುಟ್ಲಿಕ್ಕೆ ಇಲ್ಲ ನಂಗೆ. ಕ್ಯಾಮರಾ ಮುಟ್ಲಿಕ್ಕೆ ಇಲ್ಲ, ಖಾಲಿ ಡಾರ್ಕ್ ರೂಮ್ ವರ್ಕ್ ಅದಲ್ಲಿ ಮತ್ತೆ ಸ್ಟುಡಿಯೋ ಗುಡಿಸುದು. ನನ್ನ ಭಾವ ಆಗಿದ್ದು ಕೂಡ ಅವರು ನಾನು ಸ್ಟ್ರಿಕ್ಟ್ ಇಟ್ಕೊಂಡಿದ್ರು. ನಂಗೆ ಗುರುಗಳು ಅಂತ ಹೇಳ್ಕೊಂಡು ನಾನು ಇದ್ ಮಾಡ್ತಾ ಇದ್ದೆ ಅವರನ್ನು. ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ಅವರಿಗೆ. ಅವರು ಖಾಲಿ ಬ್ಲಾಕ್ ಅಂಡ್ ವೈಟ್ ವಾಶ್ ಮಾಡುದು, ಅದು ಹೈಪೋ ಅಂತ ಕೆಮಿಕಲ್ ಲಾಸ್ಟ್ಗೆ ಹಾಕ್ಲಿಕ್ಕೆ ಉಂಟು. ಆ ಟೈಮ್ ಅಲ್ಲಿ ಹೈಪೋ ಅದಲ್ಲಿ ಇದ್ದದ ಹೈಪೋ ಅಲ್ಲಿ ಹೋಗ್ಬೇಕಿದ್ದೆ ಒಂದು 2.5 ಗಂಟೆ ಬ್ಲಾಕ್ ಅಂಡ್ ವೈಟ್ ಅನ್ನು ವಾಶ್ ಮಾಡ್ಬೇಕು. ಪ್ರಿಂಟ್ ಅನ್ನು ವಾಶ್ ಮಾಡಿದಷ್ಟು ಇದು ಅದಕ್ಕೆ ಇದು ಬಾಳಿಗೆ ಜಾಸ್ತಿ. ಹಾಗೆ 2 ವರ್ಷ ಸಾಧಾರಣ ಡಾರ್ಕ್ ಮಾಲಿ ಅಸಿಸ್ಟೆಂಟ್ ಆಗೇ ಮಾಡ್ತಾ ಇದ್ದೆ ಕೆಲಸ. ಆಮೇಲೆ ಸ್ವಲ್ಪ ಸ್ವಲ್ಪ ಫೋಟೋ ಎಲ್ಲ ಸ್ಟಾರ್ಟ್ ಮಾಡಿದೆ. ಆಗ ಇದ್ದದ್ದು 120 ಕ್ಯಾಮರಾ ಅಂತ ಹೇಳ್ಕೊಂಡು 12 ಫೋಟೋ ತೆಗೆಯುವಂತದ್ದು ಕ್ಯಾಮರಾ ಇದ್ದದ್ದು. ಅದನ್ನು ತೆಗ್ದಾದ ಮೇಲೆ 12 ಫೋಟೋ ಆದ ಕೂಡಲೇ ಮತ್ತೆ ಅದನ್ನು ಪುನಃ ರೀಲ್ ಚೇಂಜ್ ಮಾಡ್ಬೇಕು, ಮತ್ತೆ ಪುನಃ ತೆಗಿಬೇಕು. ಒಮ್ಮೆ ರೀಲ್ ಹಾಕಿದ್ರೆ 12 ಫೋಟೋ ಮಾತ್ರ. ಹೌದು. ಆಮೇಲೆ ಪುನಃ ಅದನ್ನು ಚೇಂಜ್ ಮಾಡ್ಬೇಕು, ಮತ್ತೆ ಪುನಃ ಹಾಗೆ ಇದಾಗ್ತಾ ಇತ್ತು. ಒಂದು ಮದುವೆ ಅಂತ ಹೇಳಿದಾಗ ಸುಮಾರು ಒಂದು 2 ರೀಲಲ್ಲಿ ಒಂದು ಮದುವೆ ಮುಗಿತಾ ಇತ್ತು ಬ್ಲಾಕ್ ಅಂಡ್ ವೈಟ್ ಇರುವಾಗ. 24 ಫೋಟೋಗಳು ಒಂದು ದೊಡ್ಡ ಮದುವೆ ಅಂತ ಲೆಕ್ಕ ಆ ಟೈಮ್ ಅಲ್ಲಿ. ಈಗದಾಗೆ 2,000, 3,000, 5,000 ಫೋಟೋ ತೆಗೆಯುವ ಡಿಜಿಟಲ್ ಅಲ್ಲಿ ತೆಗೆಯುವಂತ ಪ್ರಮೇಯ ಇಲ್ಲ. ಹಾಗೆ ಅಲ್ಲಿ ಮದುವೆಗೆ ಹೋಗಿ ಅದು ಮುಖಕ್ಕೆಲ್ಲ ಕಪ್ಪಿದ್ದು ಬಟ್ಟೆ ಎಲ್ಲ ಹಾಕ್ತಾ ಇದ್ರಲ್ಲ ಅದಕ್ಕೆ ಕ್ಯಾಮರಾದ ಮೇಲೆ. ಅದು ಗ್ರೂಪ್ ಫೋಟೋ, ಶಾಲೆ ಸೆಂಡ್ ಆಫ್ ಟೈಮ್ ಅಲ್ಲಿ ಗ್ರೂಪ್ ಫೋಟೋ ತೆಗೆಯುವಾಗ ಆ ಕ್ಯಾಮರಾವನ್ನು ಯೂಸ್ ಮಾಡ್ತಾ ಇದ್ದದ್ದು. ಅದು ಶೀಟ್ ಫಿಲ್ಮ್, ದೊಡ್ಡ ಎಷ್ಟು ನಾವು ದೊಡ್ಡ ಫೋಟೋ ತೆಗಿತೇವೆ ಅಷ್ಟು ದೊಡ್ಡ ಶೀಟ್ ಹಾಕಿ ಫೋಟೋ ತೆಗೆಯುವಂತದ್ದು. ಅದು ಹೊರಗಿನ ಲೈಟ್ ಜಾಸ್ತಿ ಕೆಳಗೆ ಬಿದ್ದ ಕೂಡಲೇ ಫಿಲ್ಮ್ ಹೇಳ್ಕೊಳ್ತದೆ ಲೈಟ್ ಅನ್ನು. ಅದ ಕಾರಣ ಕಪ್ಪು ಬಟ್ಟೆ ಹಾಕಿ ಮುಸ್ಕು ಹಾಕಿ ಫೋಟೋ ತೆಗೆಯುದು. ಅದು ಗ್ರೂಪ್ ಫೋಟೋಕ್ಕೆ ಮಾತ್ರ. ಮದುವೆಗಳಿಗೆಲ್ಲ 120 ಕ್ಯಾಮರಾ ಅದರಲ್ಲಿ ತೆಗಿತಾ ಇದ್ದದ್ದು. ಅದರಲ್ಲಿ ಒಂದು 2 ರೋಲ್ ಫೋಟೋ ತೆಗೆಯಿತು ಹಿಡ್ಕೊಂಡು ಸ್ಟುಡಿಯೋಗೆ ಬರುದು. ಸ್ಟುಡಿಯೋದಲ್ಲಿ ಬಂದು ಡಾರ್ಕ್ ರೂಮ್ ಹೋಗ್ಬೇಕು. ಡಾರ್ಕ್ ರೂಮ್ ಹೋಗಿ ಅಲ್ಲಿ ಎಲ್ಲ ಸ್ಟುಡಿಯೋಗಳಲ್ಲಿ ಇತ್ತು. ಹಾಗೆ ಇರ್ಲೇಬೇಕು, ಕಂಪಲ್ಸರಿ ಇತ್ತು, ಇರ್ಲೇಬೇಕು. ಅಲ್ಲಿ ಬಂದು ಅದನ್ನು ಇದು ಮಾಡಿದ್ದು. ಆಗ ಒಂದು ಆಲ್ಬಮ್ ಇದ್ದು ಬಿಲ್ ಎಷ್ಟಾಗ್ತಿತ್ತು? 250, 300, 400 ಒಂದು ಮದುವೆ ಬಿಲ್. 250-300 ರೂಪಾಯಿ ಅಂದ್ರೆ ಆಗ ಈಗ ಸಹ ಅದಕ್ಕೆ ಆಮೇಲೆ ಆಮೇಲೆ ಯಾವ್ದು ಬಂತು ಕಪ್ಪು ಬಿಳುಪಿನ ನಂತರ? ಕಪ್ಪು ಬಿಳುಪಿನ ನಂತರ 35mm ಕಲರ್ ಫಿಲ್ಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. 36 ಫೋಟೋದು. ಅದನ್ನು ಕಲರ್ ತೆಗೆದದ್ದು ನಾವು ಅಷ್ಟೊತ್ತಿಗೆ ಮಂಗಳೂರಿನಲ್ಲಿ ಲ್ಯಾಬ್ಗಳೆಲ್ಲ ಸ್ಟಾರ್ಟ್ ಆಯ್ತು. ಒಂದು ಅಂದಾಜು ಇಸವಿ ಸಾಧಾರಣ ಒಂದು 78-80 ನಂತರ ಅದನ್ನು ಮಂಗಳೂರಿನಲ್ಲಿ ನಾವು ಲ್ಯಾಬ್ಗೆ ಕೊಡ್ಬೇಕು. ಅದನ್ನು ಅವರು ಕ್ಲೀನ್ ಮಾಡಿ ನಿಮ್ಗೆ ಕೊಡ್ತಾ ಇದ್ರು. ಆಗ ಕೂಡ ರಿಸ್ಕ್ ಇತ್ತು. ಫೋಟೋ ಬರುವ ತನಕ ಕ್ಲೀನ್ ಆಗಿ ಇದು ನೆಗೆಟಿವ್ ನೋಡೋ ತನಕ ನಮ್ಗೆ ನೆಮ್ಮದಿರ್ಲಿಲ್ಲ. ಹೇಗ ಬಂದಿದ್ದ ಏನ ಅಂತ ಹೇಳ್ಕೊಡು. ಕೆಲವು ಫಿಲ್ಮ್ಗಳು ಡಿಫೆಕ್ಟ್ ಬರ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಈಗ ಆ ಪ್ರಮೇಯ ಈಗ ಇಲ್ಲ. ಕಣ್ಣು ಮುಚ್ಚುವಂತದ್ದು ಅಂತದೆಲ್ಲ ಇತ್ತು. ಈಗ ಕಣ್ಣು ಮುಚ್ಚಿದ್ದು ಸಮಸ್ಯೆ ಬೇರೆ ತೆಗಿಬಹುದು. ನೀವೀಗ ಕಪ್ಪು ಬಿಳುಪು ಕ್ಯಾಮರಾದಿಂದ ಬಂದವರು, ಇಂದಿನ ಡಿಜಿಟಲ್ ತಂತ್ರಜ್ಞಾನದ ತನಕ ಬಂದಿದ್ರಿ. ಎಷ್ಟು ಕ್ಯಾಮರಾಗಳು, ಎಷ್ಟು ಬದಲಾವಣೆಗಳಾಯ್ತು, ಮಾದರಿಗಳು ನಿಮ್ಮ ಲೆಕ್ಕದಲ್ಲಿ? ಒಂದು 50-60 ಕ್ಯಾಮರಾ ಬದಲಾವಣೆ ಆಗಿರ್ಬೋದು. ನನ್ನಲ್ಲೇ ಕೆಲವೊಂದು 10 ಕ್ಯಾಮರಾಗಳು ನನ್ನಲ್ಲೇ ಉಂಟು. ಮೊದ್ಲಿಂದ ಚೇಂಜ್ ಆಗಿ ಆಗಿದದ್ದು ನನ್ನಲ್ಲೇ ಉಂಟು. ಅದಕ್ಕೆ ಬೆಲೆ ಇಲ್ಲ ಮತ್ತು ಇಲ್ಲ. ಅದು ನಾನು ಯಾರಿಗೂ ಕೊಡ್ಲಿಲ್ಲ, ಏನು ಮಾರ್ಲಿಲ್ಲ, ಮಾರುವಂತ ವಿಷಯವಿಲ್ಲ. ಬಟ್ ನಾನು ಇಟ್ಕೊಂಡಿದ್ದೇನೆ, ನಂಗೆ ನೆನಪಿಗೆ ಇರ್ಲಿ ಅಂತ ಹೇಳ್ಕೊಂಡು ನಾನು ಇಟ್ಕೊಂಡಿದ್ದೇನೆ ಅದನ್ನು, ಯಾವ್ದನ್ನು ಕೂಡ. ಕ್ಯಾಮರಾಗಳ ಮತ್ತು ತಂತ್ರಜ್ಞಾನಗಳ ವೇಗ ಜಾಸ್ತಿಯಾಗಿ ಬದಲಾಗ್ತಾ ಬಂತು. ಆದ್ರೆ ಮೊದಲು ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಪಂಚಾಯತ್ ಆಗಿರ್ಲಿ, ಶಾಲೆ ಆಗಿರ್ಲಿ, ಅದಕ್ಕೆ ಒಂದು ಭಾವಚಿತ್ರ ಬೇಕಿತ್ತು. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು. ಶಾಲೆಯಲ್ಲಿ ಗ್ರೂಪ್ ಇತ್ತು. ಈಗ ಸ್ಟುಡಿಯೋ ಅಗತ್ಯವ? ಈಗ ಸ್ಟುಡಿಯೋದಲ್ಲಿ ಫೋಟೋ ತೆಗೆಯುವುದಕ್ಕೆ ಅವಕಾಶ ಬಾರಿ ಕಮ್ಮಿ ಉಂಟು. ಯಾಕಂದ್ರೆ ಫೋಟೋ ಬೇಡ, ಸ್ಟುಡಿಯೋದಲ್ಲಿ ತೆಗೆದಂತ ಫೋಟೋಗಳು ಬೇಡ, ಪ್ರತಿಯೊಬ್ರು ಮೊಬೈಲ್ ಅಲ್ಲಿ ತೆಗಿತಾರೆ. ಆಗ ಈ ಸ್ಟುಡಿಯೋ ವೃತ್ತಿ ಉಳಿಬಹುದಾ? ನೀವು ಮೊಬೈಲ್ ಅಲ್ಲಿ ಫೋಟೋ ತೆಗೆದು ಕೂಡ ಬ್ಯಾಂಕ್ಗಳಿಗೆ ಕೊಡ್ಬೇಕಿದ್ರೆ ಅವರು ಸ್ಟುಡಿಯೋಕ್ಕೆ ಹೋಗ್ಬೇಕಾಗ್ತದೆ. ಬ್ಯಾಂಕಿಗೆ ಫೋಟೋ ಕೊಡ್ಬೇಕು. ಪ್ರಸ್ತುತ ಬ್ಯಾಂಕಿನ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಅಥವಾ ಯಾವುದೇ ಫೋಟೋ ಬೇಕಾಗುತ್ತೆ. ಮೊದ್ಲಿನ ಒಂದು ಡಿಮಾಂಡ್ ಇಲ್ಲದಿದ್ರು ಕೂಡ ಸ್ಟುಡಿಯೋದಲ್ಲಿ ಪಾಸ್ಪೋರ್ಟ್ ತೆಗೆಯು ಬರುವಂತದ್ದು ಬಂದೇ ಬರ್ತಾರೆ, ಅಗತ್ಯ ಇದೆ.
ಮುದ್ದಿನಾಗೆ ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆಲ್ಲ ಫೋಟೋ ಅಗತ್ಯ ಇಲ್ಲ, ಬಟ್ ಬ್ಯಾಂಕಿಗೆ ಸ್ಕೂಲಿಗೆ ಕೊಡ್ಲಿಕ್ಕೆ ಅದಕ್ಕೆಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ಅಗತ್ಯ ಇದೆ. ಅದು ಮೊಬೈಲ್ ಅಲ್ಲಿ ತಿದ್ದು ಅವರು ಸ್ಟುಡಿಯೋಕ್ಕೆ ಬಂದು ಪ್ರಿಂಟ್ ಮಾಡಿ ತಗೊಂಡು ಹೋಗ್ತಾ ಇರ್ತಾರೆ. ಹಾಗಾದ್ರೆ ಸ್ಟುಡಿಯೋ ಅನಿವಾರ್ಯ ಉಂಟು ಈ ಪ್ರಸ್ತುತ ಕಾಲಘಟ್ಟದಲ್ಲಿ. ಸ್ಟುಡಿಯೋ ಅಗತ್ಯ ಉಂಟು, ಸ್ಟುಡಿಯೋದಲ್ಲಿ ಜೀವನ ಮಾಡಬಹುದು. ನಾವೀಗ ಒಂದು 40 ವರ್ಷ ಹಿಂದೆ ಹೋಗುವ, ನೀವು ಸ್ಟುಡಿಯೋ ಮಾಡಿದಂತ ಸಮಯ, ನೀವು ವೈಶಾಲಿ ಸ್ಟುಡಿಯೋ ಬಂಟ್ವಾಳದಲ್ಲಿ ಆರಂಭಿಸಿದ ಸಮಯದಲ್ಲಿ ಸುತ್ತಮುತ್ತ ಎಲ್ಲಿ ಸ್ಟುಡಿಯೋಗಳಿತ್ತು? ಇಲ್ಲ, ಎಲ್ಲಿ ಇರ್ಲಿಲ್ಲ. ಬಂಟ್ವಾಳದಲ್ಲಿ ಒಂದು ಸಣ್ಣ ಒಂದು ಭಾರತ್ ಸ್ಟುಡಿಯೋ ಅಂತ ಹೇಳಿತ್ತು, ಅದು ಬಿಟ್ಟು ಸಣ್ಣದು, ಅದು ಅವರು ಓಪನ್ ಮಾಡ್ತಾ ಇರ್ಲಿಲ್ಲ. ಅದು ಬಿಟ್ಟು ಇಡೀ ಬೆಳ್ತಂಗ್ ಬಂಟ್ವಾಳ ತಾಲೂಕಲ್ಲಿ ಎಲ್ಲೂ ಕೂಡ ಸ್ಟುಡಿಯೋ ಇರ್ಲಿಲ್ಲ. ಪ್ರಥಮವಾಗಿ ನಮ್ದೇ ಆದ ಸ್ಟುಡಿಯೋ 1978ರಲ್ಲಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಉದ್ಘಾಟನೆ ಮಾಡಿದಂಥದ್ದು ಸ್ಟುಡಿಯೋ. ಅದು ಯಾವುದು? ನಮ್ಮದು ವೈಶಾಲಿ ಸ್ಟುಡಿಯೋ ಬಂಟ್ವಾಳ. ಹೆಗಡೆ ಅವರು ಬಂದಿದ್ದು ಆಗ ಒಂದು ಊರಿನವರೆಲ್ಲ ಸೇರಿದ್ದು ಒಂದು ಹಬ್ಬದ ವಾತಾವರಣ ಉಂಟಾಗಿತ್ತು. ಆಗ ಹೆಗಡೆ ಅವರು ಬರ್ತಾರೆ ಅಂತ ಹೇಳಿಕೊಂಡು ಹಾಗೆ ವೈಶಾಲಿ ಸ್ಟುಡಿಯೋ ಜನರಿಗೆ ಹೇಗೆ ಸ್ಪಂದನೆಯನ್ನ ನೀಡಿದೆ ಆ ಕಾಲದಲ್ಲಿ? ಜನರು ಈಗ ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಮದುವೆಗೆ ಬರುವಾಗ ನಿಮ್ಮ ಸ್ಟುಡಿಯೋವನ್ನೇ ಅವಲಂಬಿಸಬೇಕು, ಯಾಕಂದ್ರೆ ಸ್ಟುಡಿಯೋ ಇಲ್ಲ ಬೇರೆ. ಹಾಗೆ ಒಂದೇ ದಿನ ಕೆಲವು ಕಾರ್ಯಕ್ರಮಗಳು ಇರುವಾಗ ನೀವು ಒಬ್ರು ಹೇಗೆ ಅದನ್ನ ನಿಭಾಯಿಸ್ತಾ ಇದ್ದೀರಿ? ಒಂದು 2-3 ಆರ್ಡರ್ ತಗೊಳ್ತಾ ಇದ್ದೆ ಬೇರೆ ನಮ್ಮ ಫ್ರೆಂಡ್ಸ್ ಗಳನ್ನೆಲ್ಲ. ಆಗ ಸಹ ಎಕ್ಸ್ಪೋಸ್ ಇತ್ತು 2-3 ತಗೊಳ್ತಾ ಇದ್ದೆ. ಬಟ್ ಅದ್ರಲ್ಲಿ ಕೆಲವರು ಕೊಂಡೋದ್ರು, ಇಲ್ಲದಿದ್ರೆ ಆಲ್ಬಮ್ ಅಲ್ಲೇ ಬಾಕಿ ಆಗ್ತಾ ಇತ್ತು. ಆಲ್ಬಮ್ ಬಾಕಿ ಆಗ್ತಾ ಇರುವಂತ ಇದು ಉಂಟು, ಉದಾಹರಣೆಗಳು ತುಂಬಾ ಉಂಟು. ಆಗ ಛಾಯಾಗ್ರಾಹಕರಿಗೆ ಗೌರವ ಹೇಗಿತ್ತು? ಖಂಡಿತವಾಗಿ ಆಗದ ಒಂದು ಗೌರವ ಹೇಳಿದ್ದೆ. ನಾವು ಫಂಕ್ಷನ್ಗೆ ಹೋದ ಕೂಡಲೇ ಸುರಿಗೆ ನಮ್ಮನ್ನು ಕೂತ್ಕೊಳಿಸಿ ಬೊಂಡ ಎಲ್ಲ ಕೊಟ್ಟು ಸತ್ಕಾರ ಮಾಡ್ತಾ ಇದ್ದು, ಬಾಳೆಹಣ್ಣೆಲ್ಲ ಕೊಟ್ಟು ಇದ್ ಮಾಡಿ, ಮತ್ತೆ ಬ್ಯಾಗ್ ಇಟ್ಕೊಂಡು ಹೋಗ್ಲಿಕ್ಕೆ ಮನೆಗೆ ಸ್ಟುಡಿಯೋ ಇಂದ ಜನ ಒಟ್ಟಿಗೆ ಬರ್ತಾ ಇದ್ರು. ಕ್ಯಾಮರಾ ಬ್ಯಾಗ್ ಇಟ್ಕೊಂಡು ಹೋಗ್ಲಿಕ್ಕೆ ಸ್ಟುಡಿಯೋಕ್ಕೆ ಏನಾದ್ರು ರಿಕ್ಷಾ ಏನಾದ್ರು ಕಳಿಸಿ ಅಥವಾ ಅವರೇ ಬಂದು ಸ್ಕೂಟರಲ್ಲೇ ಬಂದು ನಮ್ಮ ಬ್ಯಾಗ್ ಇಟ್ಕೊಂಡು ಅವರೇ ಫಂಕ್ಷನ್ಗೆ ಮದುವೆ ಹಾಲಿಗೆ ಅಥವಾ ಮದುವೆ ಮನೆಗೆ ಕರ್ಕೊಂಡೋಗಿ ಬೊಂಡ ಎಲ್ಲ ಕೊಟ್ಟು ಮರ್ಯಾದೆ ಕೊಡ್ತಾ ಇದ್ರು. ಆಗದ ಒಂದು ರೆಸ್ಪೆಕ್ಟ್ ಈಗ ಕಮ್ಮಿ ಆಗಿದೆ. ರೆಸ್ಪೆಕ್ಟ್ ಫೋಟೋಗ್ರಾಫರ್ ಅಲ್ಲಿ ಇಲ್ಲ ಅಂತ ಹೇಳಿಲ್ಲ, ಇಟ್ಟುಕೊಂಡವರಲ್ಲಿ ರೆಸ್ಪೆಕ್ಟ್ ಉಂಟು. ರೆಸ್ಪೆಕ್ಟ್ ಇಲ್ಲದ ಫೋಟೋಗ್ರಾಫರ್ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೋಡ್ಲಿಕ್ಕೆ ಹೋಗುವಾಗ ಒಂದೊಂದು ಊರಲ್ಲಿ 4-5 ಸ್ಟುಡಿಯೋಗಳು ಉಂಟು. ಪುನಃ ಅದಕ್ಕೆ ಬೇಕಾಗುವಂತ ಪುನಃ ಎಕ್ಸ್ಪೋಸ್ಗೆ ಹೋಗುವಂತ ಇತರ ಛಾಯಾಗ್ರಾಹಕರಿದ್ದಾರೆ. ಈ ಬಗ್ಗೆ ಈಗ ಹೇಗೆ ನಿಮ್ಗೆ ಗೊಂದಲ ಹೇಗುಂಟು? ಗೊಂದಲ ಏನಾದ್ರು ಉಂಟು? ಇಲ್ಲ, ಗೊಂದಲ ಏನಿಲ್ಲ. ನಾನು ಮೊದ್ಲಿನಷ್ಟು ಆರ್ಡರ್ಗಳನ್ನು ತಗೊಳ್ತಾ ಇಲ್ಲ, ಸಿಲೆಕ್ಟೆಡ್ ತಗೊಳ್ತಾ ಇರೋದಂಥದ್ದು. ಈಗ ಹೊಸದಾಗಿ ಬಂದಿರುವಂತ ಛಾಯಾಗ್ರಾಹಕರಿದ್ದಾರೆ, ಕೆಲವರು ಸ್ಟುಡಿಯೋ ಮಾಡಿದ್ದಾರೆ, ಕೆಲವರಿಗೆ ಸ್ಟುಡಿಯೋ ಇಲ್ಲ, ಮನೆಯಿಂದ ಮಾಡ್ತಾ ಇದ್ದಾರೆ. ಅವರಿಂದ ಏನಾದ್ರು ಸ್ಟುಡಿಯೋದವರಿಗೆ ಏನಾದ್ರು ತೊಂದರೆ ಆಗ್ತದ? ಕೆಲವರಿಗೆ ಆಗ್ತದೆ, ನಮ್ಗಂತ ಅಂತ ಸಮಸ್ಯೆ ಬರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಮೊದ್ಲಿಂದ ಒಂದು ವೈಶಾಲಿ ಸ್ಟುಡಿಯೋ ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು, ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇವೆ ಅವತ್ತಿನಿಂದ ಇವತ್ತಿನವರೆಗೆ. ಹೌದು, ಯಾರಿಗೂ ಒಂದು ಆಲ್ಬಮ್ ಕೊಡದೆ ಆಗ್ಲಿ, ಏನು ಹಣದಲ್ಲಿ ಆಗ್ಲಿ ಯಾವುದಲ್ಲಿ ಮೋಸ ಮಾಡದೆ. ಅಂದಿನ ಛಾಯಾಗ್ರಹಣಕ್ಕೂ ಈಗಿನ ಛಾಯಾಗ್ರಹಣಕ್ಕೂ ವ್ಯತ್ಯಾಸ ತುಂಬಾ ಉಂಟಾ? ಛಾಯಾಗ್ರಹಣ ವ್ಯವಹಾರಕ್ಕೆ ಉಂಟು. ಈಗ ಒಂದು ಸ್ಟುಡಿಯೋದ ಒಂದು ಮದುವೆ ಇದಕ್ಕೆ ಬಿಲ್ ಮತ್ತು ಅದರದ್ದು ಈಗ ಪ್ಯಾಕೇಜ್ ಅಂತ ಹೇಳ್ತಾ ಇದ್ದೀರಿ. ಇದು ಈ ಬಗ್ಗೆ ಎಂತದ್ದು? ಮೊದ್ಲು ಪ್ಯಾಕೇಜ್ ಅಂತ ಇರ್ಲಿಲ್ಲ. ವಿಡಿಯೋ ಫೋಟೋ ಆದ್ರೆ ವಿಡಿಯೋ ಮತ್ತು ಫೋಟೋ ಎರಡು ಕೂಡ ಒಟ್ಟಿಗೆ ಎಷ್ಟು ಬಿಲ್ ಆಯ್ತು ಅಷ್ಟು ಹೇಳ್ತಾ ಇದ್ರು. ಈಗದ ಹೊಸ ಜನರೇಷನ್ ಫೋಟೋಗ್ರಾಫರ್ಗಳೆಲ್ಲ ಬಂದು ನಿಮ್ಗೆ ಇಷ್ಟು ಲಕ್ಷದ್ದು, 2 ಲಕ್ಷದ್ದು, 3 ಲಕ್ಷದ್ದು ಪ್ಯಾಕೇಜ್ ಅಂತ ಹೇಳಿಕೊಂಡು ಹೇಳ್ತಾರೆ. ಅದರಲ್ಲಿ ನಾವು ಇಷ್ಟು ಜನ ಫೋಟೋಗ್ರಾಫರ್ ಬರ್ತೇವೆ, ಡ್ರೋನ್ ತರ್ತೇವೆ, ಅದನ್ನೆಲ್ಲ ಹೇಳಿ ಪ್ಯಾಕೇಜ್ ಅಂತ ಹೇಳಿಕೊಂಡು ಜನರನ್ನು ಸ್ವಲ್ಪ ಒಂದು ಹುಚ್ಚು ಕೊಟ್ಟಿಸಂತದೊಂದು ವ್ಯವಸ್ಥೆ ಅಂತ ಹೇಳ್ಬಹುದು. ಅದು ಯುವ ಛಾಯಾಗ್ರಾಹಕರಿಂದ ಬಂದಿದ. ಹೌದು, ಖಂಡಿತ. ಈಗ ಹಿರಿಯ ಛಾಯಾಗ್ರಾಹಕರಿಗೆ ಕಿರಿಯ ಛಾಯಾಗ್ರಾಹಕರಿಂದ ಅದು ಅಂದ್ರೆ ಬದಲಾವಣೆ ಜಗದ ನಿಯಮ. ಬದಲಾವಣೆ ಆಗ್ತಾ ಹೋಗ್ತಾ ಇರ್ತದೆ. ಛಾಯಾಗ್ರಾಹಕರು ಒಂದು ಕುಟುಂಬ ಇದ್ದಂತೆ. ಆದ್ರೆ ನಿಮ್ಗೆ ಒಂದು ಕಾಲದಲ್ಲಿ, ನಿಮ್ಮ ಛಾಯಾಗ್ರಹಣದ ಕಾಲದಲ್ಲಿ ಬೇರೆ ರಾಜ್ಯದ ಛಾಯಾಗ್ರಾಹಕರಿಂದ ನಿಮ್ಗೆ ಉಪದ್ರ ಆಗಿದೆ. ಬೇರೆ ರಾಜ್ಯದ ಛಾಯಾಗ್ರಾಹಕ ಶಾಲೆಯ ಗ್ರೂಪ್ ಫೋಟೋ ತೆಗೆಯುವ ಸಂದರ್ಭದಲ್ಲಿ ಒಂದು 2-3 ಸಂದರ್ಭ ಬಂದಿದೆ. ಕೇರಳ ಸೈಡ್ ಇಂದ ಕೆಲವರು ಫೋಟೋಗ್ರಾಫರ್ಗಳು ಬಂದು ಶಾಲೆಗಳಿಗೆ ಹೋಗಿ, ನಾವು ಮಾಮೂಲಿ ಹೋಗ್ತಾ ಇದ್ದ ಶಾಲೆಗಳಿಗೆ ಹೋಗಿ ಸ್ವಲ್ಪ ಕಮ್ಮಿಯಲ್ಲಿ ಫೋಟೋ ತೆಗೆದು ಕೊಡ್ತಾ ಇದ್ರು.
ಅದು ನಮ್ಮ ಆಗ ಸಂಘಟನೆ ಇತ್ತು, ಸಂಘಟನೆ ಮುಖಾಂತರ ಅದನ್ನು ನಾವು ಪ್ರತಿಭಟಿಸಿ ಅದನ್ನೆಲ್ಲ ನಿಲ್ಸಿದ್ದೇವೆ ನಾವು. ಈಗ ಅಂತದ್ದು ಏನು ಸಮಸ್ಯೆ? ಈಗ ಖಂಡಿತವಾಗಿಲ್ಲ, ಖಂಡಿತವಾಗಿಲ್ಲ. ಈಗ ಛಾಯಾಗ್ರಹಣ ಅಂದ್ರೆ ಅದೊಂದು ವೈಟ್ ಕಾಲರ್ ಜಾಬ್, ಅದು ಅದಕ್ಕೆ ಒಂದು ಮರ್ಯಾದೆ ಉಂಟು. ಹೌದು. ನೀವು ಅದನ್ನ ಮುನ್ನಡೆಸ್ತಾ ಬಂದವರು ಹಿರಿಯರು. ನೀವು ಹಿರಿಯ ಛಾಯಾಗ್ರಾಹಕರಾಗಿ ಸಾಮಾಜಿಕವಾಗಿ ಛಾಯಾಗ್ರಾಹಕರನ್ನು ಒಟ್ಟುಗೂಡಿಸಲು, ರಾಜಕೀಯವಾಗಿ ಶಕ್ತಿಯನ್ನು ನೀಡಲು ನೀವು ಸಂಘಟನೆಯನ್ನ ಏನಾದ್ರು ಕಟ್ಟಿದ್ದೀರಾ ಬಂಟ್ವಾಳ ಕ್ಷೇತ್ರದಲ್ಲಿ, ಬಂಟ್ವಾಳ ವಲಯದಲ್ಲಿ? 1992ರಲ್ಲಿ ನಾನು ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮೆಂಬರ್ ಆಗಿ ಸೇರಿದೆ. 1992ರಲ್ಲಿ ಆಗ ಜಿಲ್ಲೆಯ ಸಂಘಟನೆಗೆ ನಾನು ಸೇರ್ಪಡೆಯಾದೆ. ಆಮೇಲೆ ಅಲ್ಲಿ ಪ್ರತಿಯೊಂದು ಮೀಟಿಂಗ್ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದೆ. ಜಿಲ್ಲೆಯ ಸಂಘಟನೆಯ ಇದನ್ನು ಯಾರು ಮಾಡಿದ್ರು ಅದನ್ನು ಜಿಲ್ಲೆಯಲ್ಲಿ? ಅದನ್ನು BR ಸನಿಲ್ ಅಂತ ಹೇಳಿ ಅವರು ಸುಮಾರು ಒಂದು 12-13 ಫೋಟೋಗ್ರಾಫರ್ ಪ್ರಥಮವಾಗಿ ಸೇರಿಕೊಂಡು ಮಾಡಿದಂತ ಒಂದು ಸಂಘಟನೆ. ಈಗ ಅದೇ ಸಂಘಟನೆ ಬೆಳೆದು 4,000ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ? ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, 2 ಜಿಲ್ಲೆಗಳನ್ನು ಒಟ್ಟಿಗೆ. ಅದು ಪ್ರಥಮವಾಗಿ ಸೌತ್ ಕೇಂದ್ರ ಹೇಳಿದ್ದು ಉಡುಪಿ ಸೇರಿಕೊಂಡಿತ್ತು. ಆಮೇಲೆ ಉಡುಪಿ ಜಿಲ್ಲೆ ಬೇರೆ ಆದ್ರೂ ಕೂಡ ನಮ್ಮ ಸಂಘಟನೆಯು ಒಂದೇ ಆಗಿದೆ, ಇನ್ನು ಕೂಡ ಬೇರೆ ಮಾಡ್ಲಿಲ್ಲ, ಒಂದೇ ಇದೆ, ನಾವು ಒಟ್ಟಿಗೆ ಇದ್ದೇವೆ. ಈಗ ಜಿಲ್ಲಾ ಸಂಘದ ಅಡಿಯಲ್ಲಿ ಬಂಟ್ವಾಳ ವಲಯ. ಹೌದು. ಈಗ ಬಂಟ್ವಾಳ ವಲಯ ಸಂಘಕ್ಕೆ ಎಷ್ಟು ವರ್ಷ ಆಯ್ತು? 26 ವರ್ಷ ಆಯ್ತು. 26 ವರ್ಷ. 1999ರಲ್ಲಿ ಬಂಟ್ವಾಳದ ವಲಯ ಸ್ಥಾಪನೆ ಆಯ್ತು. ಆಗ ನಾನು ಸುಮಾರು 4 ವರ್ಷ ಅದ ಸಂಘಟನೆ ಅಧ್ಯಕ್ಷ ಆಗಿದ್ದೆ. ಸೌತ್ ಕೇಂದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ ಬಂಟ್ವಾಳ ವಲಯ, ಇದರ ಸ್ಥಾಪಕ ಅಧ್ಯಕ್ಷರಾಗಿ ಇದ್ದವರು ಟಿ ಹರೀಶ್. ಹೌದು. ಸಂಘ ನಡೆದು ಬಂದ ದಾರಿ ಹೇಗುಂಟು? ಮೊದಲು ಏನಾದ್ರು ಅದಕ್ಕೆ ಕಷ್ಟಗಳು ಬಂತ? ಅದನ್ನು ಮುನ್ನಡೆಸಲಿಕ್ಕೆ ಎಷ್ಟು ಕಷ್ಟ ಆಯ್ತು ನಿಮ್ಗೆ? ಈಗ ಅದರ ಲಾಭವನ್ನು ಯಾರೆಲ್ಲ ಪಡೀತಾ ಇದ್ದಾರೆ? ಹೇಗುಂಟು ಸಂಘ? ಮೊದಲು ಸುಮಾರು ಒಂದು 20-25 ಜನ ಸದಸ್ಯರು ಸೇರಿಕೊಂಡು ಮಾಡಿದಂತ ಸಂಘಟನೆ. ಸಮಾನ ಮನಸ್ಕರು ಸೇರಿಕೊಂಡು BR ಸನಿಲ್ ಅವರ ಒಂದು ನೇತೃತ್ವದಲ್ಲಿ ಅವರು ಜಿಲ್ಲಾಧ್ಯಕ್ಷರಾಗಿದ್ದರು. ಸ್ಥಾಪಕ ಅಧ್ಯಕ್ಷರು ಕೂಡ ಅವರು ಮಾಡಿದಂತ ಒಂದು ಪ್ರಯತ್ನದ ಫಲವಾಗಿ ಬಂಟ್ವಾಳದ ವಲಯ ಪ್ರಾರಂಭವಾಯಿತು. ಆಗ ಸುಮಾರು ಒಂದು 25-30 ಜನ ಸದಸ್ಯರಿದ್ರು. ಅದರಲ್ಲಿ ಇದ್ದದ್ದು ಒಂದು ಆಕ್ಟಿವ್ ಆಗಿ ಒಂದು 10-15 ಜನ ಮಾತ್ರ. ಅಂತದ್ದು ಈಗ ಬೆಳೆದು ಸುಮಾರು 200 ಜನ ಬಂಟ್ವಾಳ ವಲಯದಲ್ಲಿ ಸದಸ್ಯರಾಗಿದ್ದಾರೆ. 200 ಜನ. ಜಿಲ್ಲಾ ಸಂಘದ ಅಡಿಯಲ್ಲಿ ಬಂಟ್ವಾಳ ವಲಯ ಅಲ್ಲದೆ ಬೇರೆ ಯಾವುದೆಲ್ಲ ವಲಯಗಳುಂಟು? 14 ವಲಯಗಳುಂಟು. ಬೈಂದೂರಿಂದ ಹಿಡಿದು ಸುಳ್ಯ ತನಕ ಬೇರೆ ಬೇರೆ ವಲಯ ಮಾಡಿಕೊಂಡು 14 ವಲಯಗಳಾಗಿ ಈಗ ಕಾರ್ಯನಿರ್ವಹಿಸ್ತಾ ಉಂಟು ಜಿಲ್ಲಾ ಸಂಘದ ಅಡಿಯಲ್ಲಿ. ಬಂಟ್ವಾಳದ ಪ್ರಸ್ತುತ ಬಂಟ್ವಾಳದ ಯೋಜನೆಗಳು, ಬಂಟ್ವಾಳ ವಲಯದ ಸಂಘಟನೆಯ ಯೋಜನೆಗಳು ಏನುಂಟು? ಯಾರೆಲ್ಲ ಅಧ್ಯಕ್ಷರಾಗಿ ಬಂದ್ರು? ಅವರೊಂದು 10-15 ಜನ ಅಧ್ಯಕ್ಷರುಗಳು ಬಂದ್ರು. 15 ಆಗ್ಬೋದು, ಎಲ್ಲರ ಹೆಸರು ನೆನಪಿಲ್ಲ. ಅಂತೂ ಸ್ಥಾಪಕ ಅಧ್ಯಕ್ಷರು ನೀವು ಇಂದಿನವರೆಗೆ ಸಂಘಟನೆಯಲ್ಲಿ ಇದ್ದೀರಿ. ಈಗ ಕೂಡ ಇದ್ದೆ ನಾನು. ಛಾಯಾಗ್ರಾಹಕರಿಗೆ ಏನು ಲಾಭ ಇದೆ ಇದರಲ್ಲಿ? ಈಗದ ಬೆಳವಣಿಗೆಯಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಕೂಡಲೇ ನಮ್ಮ ಸಂಘಟನೆಗಳು ಅಲ್ಲಿಗೆ ಹೋಗಿ ಸ್ಪಂದಿಸ್ತಾ ಉಂಟು. ಮತ್ತು ಏನಾದ್ರೂ ಅವರಿಗೆ ಅಪಘಾತ ಆದಾಗ ನಾವು ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಕೊಟ್ಟದ್ದು ಉಂಟು, ಕೊಡ್ತಾ ಇದ್ದೇವೆ, ಈಗ ಕೂಡ ಕೊಡ್ತಾ ಇದ್ದೇವೆ. ಈಗ ನಮ್ಮದೇ ಒಂದು ಛಾಯಾಕ್ಷೇಮ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿಕೊಂಡಿದ್ದೇವೆ ಬಂಟ್ವಾಳ ವಲಯದಲ್ಲಿ. ಅದರಲ್ಲಿ ಒಂದು 13-14 ಲಕ್ಷ ರೂಪಾಯಿ ಹಣ ಉಂಟು. ಆ ಇಂಟ್ರೆಸ್ಟ್ ನಲ್ಲಿ ನಾವು ಅದು ಯಾರಿಗಾದ್ರೂ ಸಮಸ್ಯೆ ಆದ ಕೂಡ ನಾವು ಹಣ ಕೊಟ್ಟು ಸ್ಪಂದಿಸ್ತಿದ್ದೇವೆ ನಾವು. ಅಂತೂ ಛಾಯಾಗ್ರಾಹಕರಿಗೆ ಅವರ ಸಂಸಾರದ ಒಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಿ ಸಂಘಟನೆಯನ್ನ ಬೆಳೆಸ್ತಾ ಇದ್ದೀರಿ. ಹೌದು, ಖಂಡಿತ. ಸಂಘಟನೆ ಬೆಳೀತಾ ಇದೆ. ಸಂಘಟನೆ ಒಂದು ಸಹಕಾರವನ್ನ ನೀಡ್ತಾ ಇದೆ. ಇದೀಗ ಛಾಯಾಗ್ರಾಹಕರು ತನ್ನ ಧಾವಂತದಿಂದ ತಮ್ಮ ವಾಹನ ಅಪಘಾತದ ಮುಖಾಂತರ ಕೆಲಸಕ್ಕೆ ಹೋಗುವಾಗ ವೇಗವಾಗಿ ಹೋಗುವುದರಿಂದ, ಕೇರ್ಲೆಸ್ನಿಂದ ಹಲವಾರು ಅನಾಹುತಗಳಾಗಿದೆ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ಛಾಯಾಗ್ರಾಹಕರ ತಪ್ಪುಗಳ, ಅವರ ವೇಗ ಇದ್ದ ಅಥವಾ ಸಮಯ ಪ್ರಜ್ಞೆ ಇಲ್ಲದಿರುವುದ ಕಾರಣ ಏನು? ಅದು ಹೊರಡುವಾಗ್ಲೇ ಲೇಟ್ ಆಗಿ ಹೊರಡ್ತಾರೆ ಯಾವಾಗ್ಲೂ. ಈಗ ನನ್ನಲ್ಲಿ ಯಾವುದೇ ವಾಹನಗಳಿಲ್ಲ, ಇಷ್ಟು ವರ್ಷದಲ್ಲಿ ನಾನು ಯಾವುದೇ ವಾಹನ ಮಾಡ್ಲಿಲ್ಲ. ಆದ್ರೆ ವಾಹನ ಇದ್ದವರಿಗಿಂತ ಮುಂಚಿತವಾಗಿ ನಾನು ಕಾರ್ಯಕ್ರಮ ಆಗುವ ಹಾಲಿಗಾಗ್ಲಿ ಎಲ್ಲ ಮದುವೆಗಳಿಗೆ ನಾನು ಹೋಗ್ತಾ ಇರ್ತೇನೆ.
ಈಗದವ್ರು ಏನಾದ್ರು ವೆಹಿಕಲ್ ಉಂಟು ಅಂತ ಹೇಳಿಕೊಂಡು ಟೈಮಿಗೆ ಹೊರಡ್ತಾರೆ, ಬೆಳಿಗ್ಗೆ ಲೇಟ್ ಆಗಿ ಎದ್ದು ಟೈಮಿಗೆ ಹೊರಡ್ತಾರೆ. ಹೊರಡುವಾಗ ಅರ್ಜೆಂಟ್ ಆಗ್ತದೆ, ಕೆಲವು ಸಲ ವೆಹಿಕಲ್ ಕೈ ಕೊಡ್ತದೆ, ಅದನ್ನು ಸರಿ ಮಾಡ್ಕೊಂಡು ಹೋಗುವಾಗ ಟೈಮ್ ತಪ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಅವಸರದಲ್ಲಿ ಹೋಗ್ತಾರೆ. ಕೆಲವು ಸಲ ಅವಘಡ ಸಂಭವಿಸಿದ್ದು ಉಂಟು. ಉಂಟು ಛಾಯಾಗ್ರಾಹಕರಿಗೆ ಒತ್ತಡಗಳು ಜಾಸ್ತಿ ಆಗಿದೆ. ಹೌದು. ಕೇವಲ ಒಂದೇ ವ್ಯವಹಾರ ಅಲ್ಲ, ಹಲವಾರು ವ್ಯವಹಾರಗಳುಂಟು. ಆ ಮುಖಾಂತರ ಅಂತ ತಪ್ಪುಗಳು ಆಗ್ಬಾರ್ದು. ಛಾಯಾಗ್ರಾಹಕರು ತಮ್ಮ ಸಾವನ್ನು ತಾವು ತಮ್ಮ ಕೇರ್ಲೆಸ್ ನಿಂದ ಪಡ್ಕೊಳ್ಬಾರ್ದು. ಆ ಮುಖಾಂತರ ಅವ್ರು ಜಾಗೃತಿ ಆಗ್ಬೇಕು ಅಂತೇಳಿ ಸಂಘಟನೆ ಏನಾದ್ರು ಅದಕ್ಕೆ ಅವರಿಗೆ ಏನಾದ್ರು ಹೇಳುವಂತದ್ದು ಅಥವಾ ಏನಾದ್ರು ಕ್ಲಾಸ್ಗಳನ್ನು ಅಂತದನ್ನ ಮಾಡಿದ್ದೀರಾ? ನಾವು ಕಾರ್ಯಾಗಾರಗಳು ಮಾಡ್ತಾ ಇದ್ದೇವೆ ಫೋಟೋಗ್ರಾಫರ್ಗಳಿಗೆ ಮತ್ತು ವಿಡಿಯೋಗ್ರಾಫರ್ಗಳಿಗೆ. ಯಾವ ರೀತಿಯಲ್ಲಿ ನಾವು ನಮ್ಮ ಫೋಟೋಗ್ರಫಿಯನ್ನು ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ಹೇಳಿಕೊಂಡು ಅದರ ಬಗ್ಗೆ ನಾವು ಕಾರ್ಯಾಗಾರಗಳನ್ನು ಮಾಡಿ ಅವರಿಗೆ ನಾವು ಅದ್ರ ಮಾಹಿತಿ ಕೊಡ್ತಾ ಇದ್ದೇವೆ. ನಾವು ವಾರ್ಷಿಕವಾಗಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಸಂಘಟನೆ ಬೆಳೀತಾ ಇದೆ. ಅದರ ಜೊತೆ ಇದೀಗ ಸಹಕಾರಿ ಕ್ಷೇತ್ರದಲ್ಲೂ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ತನ್ನ ಕೆಲಸವನ್ನ ಮಾಡಿದೆ. ಹೌದು, ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಸೌಹಾರ್ದ ವಿವಿಧೋದ್ದೇಶ ಸಹಕಾರಿ ಸಂಘ ಇದನ್ನು ಮಾಡಿದೆ. ಇದರ ಉಪಾಧ್ಯಕ್ಷರಾಗಿ ನೀವಿದ್ದೀರಿ. ಹೌದು. ಇದರ ಸಹಕಾರಿ ಸಂಘದ ಬಗ್ಗೆ ಸ್ವಲ್ಪ ವಿಚಾರ. 1915ರಲ್ಲಿ ನಮ್ಮ ಸಹಕಾರಿ ಸಂಘವು ಪ್ರಾರಂಭವಾಯಿತು. ಒಟ್ಟಿಗೆ 18 ನಿರ್ದೇಶಕರಿಂದ ಪ್ರಾರಂಭವಾಯಿತು. ಆಗ ನಾನು ಬಂಟ್ವಾಳ ವಲಯದ ನಿರ್ದೇಶಕರಾಗಿ ನಾನು ಆಯ್ಕೆಯಾಗಿದ್ದೆ. ಅದರಲ್ಲಿ ವಾಸುದೇವರಾವ್ ಅಂತ ಹೇಳಿಕೊಂಡವರು ಸ್ಥಾಪಕ ಅಧ್ಯಕ್ಷರಾಗಿದ್ರು. ಈಗಲೂ ಅಧ್ಯಕ್ಷ, ಈಗ ಅವರು ಅಧ್ಯಕ್ಷ ಆಗಿದ್ದಾರೆ. ಈಗ 2ನೇ ಟರ್ಮ್ ಆಗಿ 3ನೇ ಟರ್ಮ್ ಆಗಿ ಬರುವಾಗ ನಾನು ಉಪಾಧ್ಯಕ್ಷ ಆಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. 10 ವರ್ಷಗಳಾಯ್ತು. ಹೌದು. ಛಾಯಾಗ್ರಾಹಕರಿಗೆ ಸೊಸೈಟಿಯಿಂದ ಏನ್ ಲಾಭ ಉಂಟು? ಏನಾದ್ರೂ ಯೋಜನೆ? ನಾವು ಕಡಿಮೆ ಬಡ್ಡಿ ದರದಲ್ಲಿ ತಕ್ಷಣವಾಗಿ ನಾವು ಇಮಿಡಿಯೇಟ್ ಬೇರೆ ಬ್ಯಾಂಕ್ಗಳು, ನ್ಯಾಷನಲೈಸ್ ಬ್ಯಾಂಕ್ಗಳು ಕೇಳುವಂತ ಯಾವುದೇ ದಾಖಲೆಗಳನ್ನು ಕೇಳದೆ ಖಾಲಿ ಅವನ ID ಕಾರ್ಡ್ ಮುಖಾಂತರ ನಾವು 2 ಚೆಕ್ ತಗೊಂಡು ತಕ್ಷಣ ಅವರಿಗೆ ಕ್ಯಾಮರಾ ತಗೊಳ್ಳಿಕ್ಕೆ ನಾವು ಸಾಲ ಸೌಲಭ್ಯವನ್ನು ಕೊಡ್ತಾ ಇರ್ತೇವೆ ನಾವು. ಸರಿ, ಈಗ ಒಬ್ಬ ಛಾಯಾಗ್ರಾಹಕನಿಗೆ ಈಚೆಯಿಂದ ಸಂಘಟನೆ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಎನ್ನುವಂತ ಸಂಘಟನೆ, ಅತ್ಲಾಗಿಂದ ಸಹಕಾರಿ ವಿವಿಧೋದ್ದೇಶ ಸಹಕಾರಿ ಸಂಘ ತನ್ನ ಬೆಂಬಲವನ್ನ ಛಾಯಾಗ್ರಾಹಕರಿಗೆ ನೀಡ್ತಾ ಬಂದಿದೆ. ಉತ್ತಮ ಕೆಲಸವನ್ನ ಮಾಡ್ತಾ ಬಂದಿದೆ. ನಿಮ್ಮ ಛಾಯಾಗ್ರಹಣದ ಜರ್ನಿ ಸಾಧಾರಣ 45 ವರ್ಷಗಳ ಜರ್ನಿಯಲ್ಲಿ ಉತ್ತಮ ಸಾಧನೆ, ಉತ್ತಮ ಹೆಸರನ್ನ ತಾವು ಗಳಿಸಿದವರು. ಈಗಲೂ ಆ ಸಮಯಕ್ಕೆ ಸರಿಯಾಗಿ ಸ್ಟುಡಿಯೋವನ್ನ ಓಪನ್ ಮಾಡಿ ಕಾರ್ಯಕ್ರಮಗಳಿಗೆ ಹೋಗಿ ಅವರ ಹತ್ರ ಪ್ರೀತಿಯಿಂದ ಮಾತಾಡಿ ನಿಮ್ಮ ಕರ್ತವ್ಯವನ್ನ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಛಾಯಾಗ್ರಹಣ ಬದುಕಲ್ಲಿ ತುಂಬಾ ಖುಷಿ ಕೊಟ್ಟಂತ ದಿನ ಯಾವುದು? ನಿಮ್ದು ಕ್ಷಣ ಯಾವುದು? ತುಂಬಾ ಸಂತೋಷ ಛಾಯಾಗ್ರಹಣ ಫೀಲ್ಡ್ ಅಲ್ಲಿ? ಅದು ಫೋಟೋ ತಗೊಂಡು ಹೋಗ್ಲಿಕ್ಕೆ ಬಂದಾಗ ಆಲ್ಬಮ್ ನೋಡಿ ಖುಷಿ ಪಟ್ಟರೆ ನಮ್ಗೆ ಅದೇ ದೊಡ್ಡದೊಂದು ಸಮಾಧಾನ. ಮತ್ತು ವಿಡಿಯೋ ನೋಡಿ ಫೋನ್ ಮಾಡಿ ಹೇಳ್ತಾರೆ ನಮ್ಗೆ, ವಿಡಿಯೋ ಬಾರಿ ಪುರ್ಲು ಬೈದಂದು ಸೋಕ್ ಬೈದಂದು ಅಂತ ಹೇಳಿಕೊಂಡು ಅದೇ ನಮ್ಗೆ ಒಂದು ದೊಡ್ಡ ಒಂದು ಖುಷಿ ವಿಷಯ ಅಂತ ಹೇಳಿದ್ರೆ ಅದು ದುಡ್ಡು ಸೆಕೆಂಡ್ರಿ. ಫಸ್ಟಿಗೆ ನಮ್ಗೆ ಪಾರ್ಟಿಗೆ ಸಮಾಧಾನ ಆಗ್ಬೇಕು, ಖುಷಿ ಆಗ್ಬೇಕು. ಟಿ ಹರೀಶ್ ರಾವ್ ಅವರಿಗೆ ಎಲ್ಲ ಬ್ರಹ್ಮಕಲಶಗಳು, ಎಲ್ಲ ರಾಜಕೀಯ ಕಾರ್ಯಕ್ರಮಗಳು ಎಲ್ಲ ಹೋಗುದು ವೈಶಾಲಿ ಸ್ಟುಡಿಯೋಗೆ. ಒಂದು ಕಾಲದಲ್ಲಿ ಆ ಸಂದರ್ಭ ಹೇಗಿತ್ತು? ಈ ಬ್ರಹ್ಮಕಲಶದ ಸಂದರ್ಭದಲ್ಲಿ ಫುಲ್ ಬ್ಯುಸಿ ವರ್ಕ್ ನಿಮ್ದು. ಹೌದು. ಎಲ್ಲ ಕಾರ್ಯಕ್ರಮಗಳು ವೈಶಾಲಿ ಸ್ಟುಡಿಯೋಕ್ಕೆ ಹೋಗ್ತಾ ಇತ್ತು. ಆಗ ತುಂಬಾ ವೈಶಾಲಿಗೆ ಬರ್ತಾ ಇತ್ತು ಎಲ್ಲ ಕಾರ್ಯಕ್ರಮಗಳು. ಆ ಸಂದರ್ಭದಲ್ಲಿ ನಿಮ್ಮ ಒತ್ತಡ ಹೇಗಿತ್ತು? ಒಬ್ಬರೇ ಕಷ್ಟ ಆಗ್ತಿತ್ತು. ಬ್ರಹ್ಮಕಲಶ ಹೆಚ್ಚಾಗಿ ಈ ಆಸುಪಾಸಿನಲ್ಲಿ ಆಗುವಾಗ ಒಂದು ಕಡೆ ಬ್ರಹ್ಮಕಲಶ ಆದ್ರೆ ಇನ್ನೊಂದು ಕಡೆ ಬ್ರಹ್ಮಕಲಶ ಇರುವುದಿಲ್ಲ, ಒಂದೇ ಕಡೆ ಇರ್ತಿತ್ತು. 4-5 ದಿನ ಅಲ್ಲಿ ಹೋಗಿ ಇರ್ತಿದ್ದೆವು. ವೇಸ್ಟ್ ಇಟ್ಟುಕೊಂಡು ಶಾಲ್ ಹಾಕೊಂಡು ಒಂದು ಕ್ರಮದಲ್ಲಿ ನಾವು ನಿಮ್ಮ ಕರ್ತವ್ಯಕ್ಕೆ ಯಾವುದೇ ಒಂದು ಧಕ್ಕೆ ಯಾವುದು ಹೇಳದಂತ ಹಾಗೆ ಮಾಡ್ತಾ ಇದ್ದೀರಿ. ಛಾಯಾಗ್ರಹಣದಲ್ಲಿ ಬದುಕು ಕಟ್ಟಿದವರು ನೀವು. ನಿಮ್ಮ ಸಂಸಾರದ ಬಗ್ಗೆ, ನಿಮ್ಮ ಪತ್ನಿ, ಮಕ್ಕಳು? ನನ್ಗೆ ಮದುವೆಯಾಗಿ 38 ವರ್ಷ ಆಯ್ತು. ರೂಪ ಅಂತ ಹೇಳ್ಕೊಂಡು ನನ್ನ ಹೆಂಡತಿ. ಒಬ್ಳು ಮಗಳಿದ್ದಾಳೆ, ಅವಳಿಗೆ ಮದುವೆಯಾಗಿ 10 ವರ್ಷ ಆಯ್ತು. 8 ವರ್ಷದ ಮಗಳಿದ್ದಾಳೆ, ಅವಳಿಗೂ ಮಗಳಿದ್ದಾಳೆ. ನಾನು 8 ವರ್ಷದ ಮೊಮ್ಮಗಳ ಅಜ್ಜನಾಗಿದ್ದೇನೆ. ನಾನು ಇದ್ದೇನೆ.
ಸರಿ, ಇದೀಗ ಫೋಟೋಗಳೆಲ್ಲ ಮೊಬೈಲ್ನ ಗ್ಯಾಲರಿಯಲ್ಲಿ ತುಂಬಿರುವಂತ ಕಾಲ. ಹೌದು, ನಮ್ಮ ಮೊಬೈಲ್ ಅಲ್ಲಿ ಎಲ್ಲ ಫೋಟೋಗಳು, ಎಲ್ಲ ಕ್ಷಣಗಳು, ಎಲ್ಲ ನೆನಪುಗಳೆಲ್ಲ ಮೊಬೈಲ್ ಗ್ಯಾಲರಿಯಲ್ಲಿ ಉಂಟು. ದೊಡ್ಡ ಮೊತ್ತದ ಕ್ಯಾಮರಾಗಳು ಬಂದಿದೆ. ತೆಗೆದುಕೊಂಡ 1 ವರ್ಷದ ಬಳಿಕ ಹೊಸ ಮಾಡೆಲ್ಗಳು ಬರ್ತಾ ಇದೆ, ಅದು ಹಳೆತಾಗ್ತಾ ಇದೆ. ಈ ಯುಗದಲ್ಲಿ ನಾವು ಅದನ್ನು ಈ ಹೊಸ ಛಾಯಾಗ್ರಾಹಕರು ಅದಕ್ಕೆ ಬರ್ಲಿಕ್ಕೆ ಸಾಧ್ಯ ಉಂಟಾ? ಛಾಯಾಗ್ರಹಣ ಕ್ಷೇತ್ರಕ್ಕೆ ಹೊಸ ಛಾಯಾಗ್ರಾಹಕರು ಬರ್ಲಿಕ್ಕೆ ಸಾಧ್ಯ ಉಂಟಾ? ಛಾಯಾಗ್ರಾಹಕರಿಗೆ ಕಲಿಕೆಗೆ ಅವಕಾಶ ಉಂಟಾ? ಸ್ಟುಡಿಯೋದಲ್ಲಿ ಕಲಿಯುವಂತ ಕಾಲ ಹೋಗಿದೆ. ಇನ್ನು ಖಂಡಿತ ಹೌದು. ಇನ್ನು ಕಲಿಬೇಕು ಅಂತೇಳಿ ಇದ್ರೆ ಒಂದು ಕ್ಯಾಮರಾ ತೆಗೆದುಕೊಂಡು ಕಲಿಬೇಕು, ಜೀವನ ಮಾಡಬೇಕು, ಸಾಧ್ಯ ಉಂಟಾ? ಇನ್ನು ಕಲೀಲಿಕ್ಕೆ ಅವಕಾಶ ಉಂಟು. ಯಾಕಂತ ಹೇಳಿದ್ರೆ ನಾವು ಈ ಕಾರ್ಯಾಗಾರಗಳನ್ನು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಗಳನ್ನು ಮಾಡ್ತೇವೆ, ವಲಯ ಮಟ್ಟದಲ್ಲಿ ಮಾಡ್ತೇವೆ. ಜಿಲ್ಲಾ ಮಟ್ಟ ಸದಸ್ಯರಿಗೆ ಮಾತ್ರ. ಹೌದು, ಹೊಸದಾಗಿ ಬರುವವರಿಗೆ ಹೊಸತ್ತು ಮೆಂಬರ್ ಆದ್ರೆ, ನಮ್ಮ ಸಂಘದ ಮೆಂಬರ್ ಆದ ಮೇಲೆ ಅವರಿಗೆ ಕಾರ್ಯಾಗಾರಗಳು ಬರ್ಲಿಕ್ಕೆ ಅವಕಾಶ ಉಂಟು. ಛಾಯಾಗ್ರಾಹಕನಲ್ಲದೆ ಮೆಂಬರ್ ಆಗ್ಲಿಕ್ಕೆ ಸಾಧ್ಯ ಉಂಟು? ಛಾಯಾಗ್ರಹಣ ಉಂಟು. ಹೌದು. ಆಮೇಲೆ ಕಲಿಬೇಕು ಅಂತ ಹೇಳಿ ಅಷ್ಟೇ. ಕೆಲವರು ಹಾಗೆ ಮಾಡ್ತಾರೆ, ಕ್ಯಾಮರಾ ತಗೊಳ್ತಾರೆ, ಕಲೀಲಿಕ್ಕೆ ಗೊತ್ತಿರುದಿಲ್ಲ, ಮೆಂಬರ್ ಆಗ್ತಾರೆ, ಮತ್ತೆ ವರ್ಕ್ಶಾಪ್ ಕಾರ್ಯಾಗಾರಕ್ಕೆ ಹೋಗಿ ಸ್ವಲ್ಪ ಎಲ್ಲ ಕಲಿತಾರೆ. ಸರಿ, ಇವತ್ತು ಛಾಯಾಗ್ರಹಣ ಅಂದ್ರೆ ಎಲ್ರು ಛಾಯಾಗ್ರಾಹಕರೇ. ಸಣ್ಣ ಮಗು ಮೊಬೈಲ್ ಹಿಡ್ಕೊಂಡು ಛಾಯಾಗ್ರಹಣವನ್ನು ಮಾಡ್ತದೆ. ಮೊಬೈಲ್ ಅಲ್ಲಿ ತೆಗೆದ ಕೂಡಲೇ ಒಂದು ಫೋಟೋ ಬರ್ತದೆ. ಅದೇ ಫೋಟೋವ ಛಾಯಾಗ್ರಹಣ ಅಂದ್ರೆ ಅದಕ್ಕೆ ಬೇಕಾಗುವಂತ ಲೈಟ್, ಅದಕ್ಕೆ ಬೇಕಾಗುವಂತ ಅವರ ಎಕ್ಸ್ಪ್ರೆಷನ್ ಇದೆಲ್ಲ ಇರಬೇಕು. ನೀವು ಬ್ಲ್ಯಾಕ್ ಅಂಡ್ ವೈಟ್ ನಿಂದ ಆರಂಭಿಸಿದವರು, ಅಲ್ಲಿಂದ ನಿಮ್ಮ ಛಾಯಾಗ್ರಹಣದ ಜರ್ನಿ ಆರಂಭ ಆಗಿದೆ. ಫೋಟೋಗ್ರಫಿ ಅಂದ್ರೆ ಹೇಗಿರ್ಬೇಕು? ಫೋಟೋಗ್ರಫಿ ಅಂತ ಹೇಳಿದ ನೋಡಿದ ಕೂಡಲೇ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂತದ್ದು ಆಗಿರ್ಬೇಕು, ಮತ್ತು ಅದರಲ್ಲಿ 1000 ಅರ್ಥವನ್ನ ಹೇಳ್ಬೇಕು, 1000 ಕಥೆಗಳನ್ನು ಹೇಳುವಂತದ್ದಾಗಿರ್ಬೇಕು. ಮತ್ತು ಫೋಟೋಗ್ರಾಫರ್ಗೆ ಮುಖ್ಯವಾಗಿ ತಾಳ್ಮೆ ಬೇಕು. ಒಂದು ಮಗುವಿನ ಫೋಟೋ ತೆಗಿಬೇಕಿದ್ರೆ ತುಂಬಾ ತಾಳ್ಮೆ ಇದ್ರೆ ಮಾತ್ರ ಫೋಟೋ ತೆಗಿಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಮಗು ಅಳ್ತಾ ಇರ್ತದೆ, ಅದೆಡೆಯಲ್ಲಿ ಸಡನ್ ನೆಗಾಡ್ತದೆ. ಆ ಟೈಮ್ ಅಲ್ಲಿ ನಾವು ಜಾಸ್ತಿ ಅಳ್ತದೆ, ಕ್ಯಾಮರಾ ನೋಡಾಗ ಅಳ್ತದೆ. ಆ ಟೈಮಲ್ಲಿ ನಾವು ಕಾದು ನಿಂತು ನೆಗುವ ಟೈಮಲ್ಲಿ ನಾವು ಫೋಟೋ ತೆಗಿಬೇಕು. ಅಲ್ಲ, ಈಗ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಫೋಟೋ ತೆಗಿತಾರೆ. ಆದ್ರೆ ಅಲ್ಲಿ ಬೇಕಾದಂತ ಅಗತ್ಯ ಇರುವಂತ ಫೋಟೋಗಳೇ ಇರುವುದಿಲ್ಲ. ಆಲ್ಬಮ್ ಅಲ್ಲಿ ಬರುವಾಗ ಇಲ್ಲ ಸಲ್ಲದ್ದು ಎಲ್ಲ ಫೋಟೋಗಳು ಇರ್ತದೆ. ಅಲ್ಲಿ ಒಂದು ಮದುವೆಯ ಕಾರ್ಯಕ್ರಮದ ಫೋಟೋಗಳು ಯಾವ್ದೆಲ್ಲ ಇರ್ಬೇಕು, ಅದು ಹೇಗಿರ್ಬೇಕು, ಆ ಕಾರ್ಯಕ್ರಮಗಳು, ಕ್ರಮಗಳು, ಇದರ ಬಗ್ಗೆ ಫೋಟೋಗ್ರಾಫರ್ ಎಷ್ಟು ಜಾಗ್ರತೆ ವಹಿಸಬೇಕು? ಈಗದ ಜನರೇಷನ್ಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರುವುದಿಲ್ಲ. ಸಾಂಪ್ರದಾಯಿಕ ಫೋಟೋ ತೆಗಿಲಿಕ್ಕೆ ಈಗದ ಫೋಟೋಗ್ರಾಫರ್ನಿಗೆ ಗೊತ್ತೇ ಇಲ್ಲ. ಈಗ ಒಂದೊಂದು 5-6 ವರ್ಷದ ಇತ್ತೀಚಿನವರಿಗೆ ಖಾಲಿ ಕ್ಯಾಮರಾ ಇದ್ದ ಕೂಡಲೇ ಫೋಟೋಗ್ರಾಫರ್ ಆಗಿರ್ತಾರೆ. ಅವರು ಮದುವೆಯಲ್ಲಿ ಮದುಮಗಳೇ ದಾರಿ ಆಗೋ ಟೈಮಲ್ಲಿ ಎಲ್ಲಿಯ ಬೇರೆ ಕಡೆ ಫೋಟೋ ತೆಗಿತಾ ಇರ್ತಾರೆ. ಕರಿಮಣಿ ಕಟ್ಟುವಾಗ ಸಭೆದು ಫೋಟೋ ತೆಗಿತಾ ಇದ್ದಾರೆ. ಅವರಿಗೆ ಅದು ಸರಿಯಾಗಿ ಸಾಂಪ್ರದಾಯಿಕದ್ದು ಮದುವೆ ಫೋಟೋ ತೆಗಿಲಿಕ್ಕೆ ಈಗದ ಜನರೇಷನ್ಗೆ ಕಷ್ಟ. ಯೂಟ್ಯೂಬ್ಗೆ ಹಾಕುವಂತ ಧಾವಂತದಲ್ಲಿ ಇರ್ತಾರೆ. ಅದು ಯೂಟ್ಯೂಬ್ಗೆ ಅದನ್ನ ಅಪ್ಲೋಡ್ ಮಾಡುವಂತ ಧಾವಂತದಲ್ಲಿ ಈಗ ಛಾಯಾಗ್ರಾಹಕರು ಇರ್ತಾರೆ. ಅದರಲ್ಲಿ ವ್ಯೂವರ್ಸ್ ಬೇಕು ಎನ್ನುವಂಥದ್ದು. ಇದೆಲ್ಲ ದಾರಿ ತಪ್ತಾ ಉಂಟು. ಅದನ್ನು ನಿಮ್ಮಂತ ಹಿರಿಯ ಛಾಯಾಗ್ರಾಹಕರು, ಕಿರಿಯ ಛಾಯಾಗ್ರಾಹಕರ ಹತ್ರ ಅವರಿಗೆ ಸ್ವಲ್ಪ ಕಲಿಸುವಂತ, ಅವರಿಗೆ ಸ್ವಲ್ಪ ಹೇಳುವಂತ ವ್ಯವಸ್ಥೆ ಆಗ್ಬೇಕು. ಆ ಮುಖಾಂತರ ಅದು ಮುನ್ನಡೆಯಬೇಕು. ಇಲ್ಲಾದ್ರೆ ಇನ್ನು ಫೋಟೋಗ್ರಫಿ ಅದು ಅವ್ರಿಗೆ ನೀವು ಹೇಳ್ತೀರಿ ಮೊದಲು ಗೌರವ ಇತ್ತು, ಈಗ ಗೌರವ ಇಲ್ಲ. ಗೌರವ ಇಲ್ಲದಂತೆ ಮಾಡಿದ್ದು ಅದು ಛಾಯಾಗ್ರಾಹಕರೇ ಅನ್ನೋದಂತೂ ಸತ್ಯ. ಖಂಡಿತ. ಅದೇ ರೀತಿ ನಿಮ್ಮ ಸಂಘಟನೆ, ನಿಮ್ಮ ಸೌತ್ ಕನ್ನಡ ಫೋಟೋಗ್ರಾಫರ್ ಅಸೋಸಿಯೇಷನ್ ಜಿಲ್ಲಾ ಸಂಘಟನೆಯ ಅಡಿಯಲ್ಲಿರುವಂತಹ ಬಂಟ್ವಾಳ ವಲಯ ಸಾಮಾಜಿಕವಾಗಿ ಏನೆಲ್ಲ ಕೆಲಸವನ್ನು ಮಾಡಿದೆ? ಪ್ರಥಮವಾಗಿ ನಮ್ಮ ಛಾಯಾಗ್ರಾಹಕರಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ, ಕಾರ್ಯಾಗಾರ ಅಲ್ಲದೆ. ಮತ್ತು ಸಾರ್ವಜನಿಕರಿಗೆ ನಾವು ವೈದ್ಯಕೀಯ ಶಿಬಿರ, ಆಮೇಲೆ ರಕ್ತದಾನ, ಮತ್ತು ಶಾಲೆಗಳಿಗೆ ಯಾವುದೇ ರೀತಿಯ ಮಾಹಿತಿ ಶಿಬಿರಗಳನ್ನು ನಾವು ಶಾಲೆಯಲ್ಲಿ ಕೊಡ್ತೇವೆ. ಮತ್ತೆ ಮಕ್ಕಳ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ನಾವು ಏರ್ಪಡಿಸ್ತೇವೆ. ಅದೇ ವರ್ಷದ 1-2 ಕಾರ್ಯಕ್ರಮಗಳದ್ದು ಒಂದು ಮಕ್ಕಳ ಚಿತ್ರ ಸ್ಪರ್ಧೆ, ಫೋಟೋ ಸ್ಪರ್ಧೆ. ಮತ್ತೆ ಚೌತಿ ಟೈಮ್ ಅಲ್ಲಿ ಗಣಪತಿ ಬಿಡಿಸುವಂತದ್ದು, ಗಣಪತಿಯ ಫೋಟೋ ಚಿತ್ರ ಬಿಡಿಸುವಂತದ್ದು ಸ್ಪರ್ಧೆಯನ್ನು ನಾವು ಶಾಲಾ ಮಕ್ಕಳಿಗೋಸ್ಕರ ಮಾಡ್ತೇವೆ.
ಇದು ಕ್ರೀಡೆಯಲ್ಲಿ ಅಂತ ಕೆಸರುಗದ್ದೆ ಅಂತದೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮಾಡುವ ಕೆಸರುಗದ್ದೆ ಪದ್ಯಾಟ ನಾವು ನಮ್ಮ ವಲಯದ ಸದಸ್ಯರಿಗೆ ಫಸ್ಟ್ ಮಾಡಿದ್ದೆವು. ಪ್ರಥಮವಾಗಿ ಕೆಸರುಗದ್ದೆ ಪಂದ್ಯಾಟ ಮಾಡಿದ್ದೆ ನಾವು ಬಂಟ್ವಾಳ ವಲಯದವರು. ಆಮೇಲೆ ಅದು ಎಲ್ಲಾ ವಲಯದವರು ಈಗ ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಕೂಡ ಅದನ್ನು ಮಾಡುವಂತದ್ದು ನಮ್ಗೆ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ನೀವೇ ಮಾಡಿಬಿಟ್ಟು ಚಂದ ಒಳ್ಳೇದಾದ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿ. ಬಂಟ್ವಾಳ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಸಂಘಟನೆ ಬೇರೆ ಸಂಘಟನೆಗಳಿಗೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಗೆ ಒಂದು ಮಾದರಿಯಾಗಿ ಉಂಟು ಬಂಟ್ವಾಳ ವಲಯ ಎನ್ನುವಂತ ಮಾತಿನೊಂದಿಗೆ ಛಾಯಾಗ್ರಾಹಕರಿಗೆ ನಿಮ್ಮ ಕಿವಿ ಮಾತು ಏನು? ಇರುವಂತಹ ಛಾಯಾಗ್ರಾಹಕರಿಗೆ ನಿಮ್ಮ ಕಿವಿ ಮಾತು ಏನು? ಈಗದ ಛಾಯಾಗ್ರಾಹಕರು ಒಂದು ಸಂದೇಶ ಕೊಡ್ತೇನೆ ನಾನು. ನೀವು ಹಿರಿಯ ಛಾಯಾಗ್ರಾಹಕರನ್ನು ಗೌರವಿಸಿ. ಯಾಕಂತ ಹೇಳಿದ್ರೆ ಈಗ ಛಾಯಾಗ್ರಾಹಕರಿಗೆ ಹಳೆ ಛಾಯಾಗ್ರಾಹಕರನ್ನು ನೋಡಿದ ಕೂಡಲೇ ಸ್ವಲ್ಪ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ನಾವು ಹೋದಾಗ ಅದು ಅವರನ್ನು ಸ್ವಲ್ಪ ಅದನ್ನು ಆದಷ್ಟು ನೀವು ಹಿರಿಯ ಛಾಯಾಗ್ರಾಹಕರಿಗೆ ಗೌರವಿಸಿ. ಮತ್ತು ಕಾರ್ಯಕ್ರಮ ಹೋದಾಗ ಒಂದು ಅರ್ಧ ಗಂಟೆ ಮೊದ್ಲೇ ನೀವು ಹೋಗಿ ರೆಡಿ ಆಗಿರಿ. ಹೋದ ಮೇಲೆ ಪಾರ್ಟಿಯಲ್ಲಿ ನಿಲ್ಲಿ ಅಂತ ಹೇಳಿಕೊಂಡು ಗಡಿಬಿಡಿ ಮಾಡೋದು ಬೇಡ. ಮತ್ತು ಮೊದ್ಲಿನ ದಿವಸ ರಾತ್ರಿ ಪ್ರೋಗ್ರಾಮ್ ಇದ್ದೆ ಸರಿಯಾಗಿ ಸ್ವಲ್ಪ ಬೇಗ ಮಲಗಿ ಫ್ರೆಶ್ ಅಪ್ ಆಗಿ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಹೊರಡಿ. ಟೆನ್ಷನ್ ಮಾಡ್ಕೊಂಡು ಹೋಗುವಾಗೆಲ್ಲ ಅಪಘಾತಗಳಾಗುವಂತ ಸಂದರ್ಭಗಳನ್ನು ತಪ್ಪಿಸಿ. ಹೆಚ್ಚಾಗಿ ಅವಸರದಲ್ಲಿ ಹೋಗುವಾಗಲೇ ಅಪಘಾತ ಆಗುದು. ಅದಕ್ಕೆ ಒಂದು ಅರ್ಧ ಗಂಟೆ ಮೊದಲು ಹೋದ್ರೆ ಯಾವುದೇ ಒಂದು ಅಪಘಾತವನ್ನು ತಪ್ಪಿಸಬಹುದು. ನನ್ನಲ್ಲಿ ವೆಹಿಕಲ್ ಇಲ್ಲ ಕೂಡ ನಾನು ಅರ್ಧ ಗಂಟೆ ಮೊದಲು ಹೋಗಿ ನಾನು ಯಾವಾಗ್ಲೂ ರೆಡಿಯಾಗಿರ್ತೇನೆ. ಪಾರ್ಟಿ ಹೇಳಿದಕ್ಕಿಂತ ಬಸ್ಸುಗಳನ್ನು ನಂಬಿ. ಹೌದು. ಈ ರೀತಿ ಛಾಯಾಗ್ರಾಹಕರಿಗೆ ತಮ್ಮ ಕಿವಿಮಾತುಗಳನ್ನು ಹೇಳುವ ಮುಖಾಂತರ ಒಬ್ಬ ಗೌರವ ಛಾಯಾಗ್ರಾಹಕರಾಗಿ, ಶಿಸ್ತಿನ ಛಾಯಾಗ್ರಾಹಕರಾಗಿ, ಹಿರಿಯ ಛಾಯಾಗ್ರಾಹಕರಾಗಿ ಕೆಲಸವನ್ನ ಮಾಡಿದವರು ನೀವು. ಇನ್ನು ಮುಂದೆಯೂ ನಿಮ್ಗೆ ಆರೋಗ್ಯ ನೆಮ್ಮದಿಯನ್ನ ಆ ದೇವರು ನೀಡಿ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಇನ್ನಷ್ಟು ಬದಲಾವಣೆಗಳನ್ನ ಮಾಡುವ ಮುಖಾಂತರ ಈ ಸಂಘಟನೆಯನ್ನ ಗಟ್ಟಿಯಾಗಿ ಉಳಿಸಿ ಬೆಳೆಸುವಂತ ಆ ಕೆಲಸವನ್ನು ಆ ದೇವರು ನಿಮ್ಮಿಂದ ಮಾಡಿಸ್ಲಿ ಅಂತೇಳಿ ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ಸ್ಪೆಷಲ್ ನ್ಯೂಸ್ನ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಶುಭವನ್ನ ಹಾರೈಸ್ತಾ ಇದ್ದೇವೆ. ವಂದನೆಗಳು.